ಆಗ್ಯಾನ ಏನು ಇಷ್ಟು ಗುಂಡೆ ಸ್ವಿಮ್ಮಿಂಗ್ ಕಲ್ತಾ ಇಷ್ಟು ಜಲ್ದಿ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ರಾಮೇಶ್ವರಂನಿಂದ ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡ್ರಿ ಇಲ್ಲಿ ಎಷ್ಟು ಚಂದಾಗಿ ಕಾಣಿಸ್ಲತ್ತದಲ್ಲ. ಐ ವಿಶ್ ನಾನು ಹೋಗ್ಬೋದಿತ್ತು, ಬಟ್ ಏನಿಲ್ಲ, ಪ್ರಶಾಂತ್ ಹೋಗಿದ್ನಲ್ಲ. ಸೊ ಹಾಗೆ ಒಂದು ಸ್ವಲ್ಪ ನಮ್ಗೆ ಸಲುವಾಗಿ ನಾನು ವ್ಲಾಗ್ ಸಲುವಾಗಿ ವಿಡಿಯೋ ಮಾಡ್ಕೊಪ್ಪ ಅಂತ ಹೇಳಿದ್ದು. ಪುರ್ಸತ್ತಿದ್ರೆ ಪಾಪ ಅವನು ಕೆಲಸದಿಂದ ಪುರ್ಸತ್ತಿದ್ದಾಗ ನನ್ನ ಸಲುವಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದ. ಆಯಿತು, ಅಲ್ಲಿ ಒಂದು ಸ್ವಲ್ಪ ದೂರದಿಂದ ವ್ಯೂ ತೋರಿಸಪ್ಪ ಅಂತಂತ ಹೇಳಿದ್ದ ನಾನು. ಸೊ ಅಲ್ಲಿ ಲಾಸ್ಟಲ್ಲಿ ಝೂಮ್ ಮಾಡಿ ತೋರಿಸ್ತಾನೆ ನೋಡು, ಅದು ಏನು ಶ್ರೀಲಂಕಾ ಬಾರ್ಡ್ರ್ ಅಂತ. ಸೊ ಅದ್ರಾಗ ನನಗೊಂದು ಜೋಕ್ ಹೇಳ್ತಾನೆ, ನಡಿ ನಿಂಗೆ ಅಲ್ಲಿ ಬಿಟ್ಟು ಬರ್ತೀನಿ ಅಂತಂದೆ. ಯಾಕಂತಂತ ನಾ ಕೇಳಿದ್ರೆ, ಇಲ್ಲ ನಾ ಏನಂತಂದ್ರೆ ಸೀತಾಗ ರಾಮ ಕರ್ಕೊಂಡು ಬಂದಿದ್ದ, ನಿನ್ನ ಹೆಂಡ್ತಿಗೆ ಅಲ್ಲಿ ಬಿಟ್ಟು ಬರ್ತಿ ಅಂತ ಅಂದಾಗ ಅಷ್ಟು ಇದು ಒಂದು ದೊಡ್ಡ ಜೋಕ್ ಆಗಿತ್ತು ನಮಗೆ. ಬಟ್ ನಿಮಗೆ ನಗು ಬರಲಿಕ್ಕಿಲ್ಲ, ಬಟ್ ನಂಗೆ ಭಾಳ ನಗು ಬಂತು. ಅದಾದ್ಮೇಲೆ ಏನು ಮಾಡ್ದಂದ್ರೆ, ಹಾಂ ನಮ್ಗೆ ಏನಾದರೂ ಬೇಕು, ಅವ ಎಲ್ಲಾದರೂ ಹೋಗಲಿ ಏನಾದರೂ ತೊಗೊಂಡು ಬರಬೇಕು ಅನ್ನೋದು ಅವ್ನಿಗೆ ರೂಢಿ ಅದ. ಸೊ ಹಾಗಾಗಿ ನನಗೆ ಕೇಳ್ದೆ ಏನು ಬೇಕು ಅಂತ. ನಾ ಏನು ಬ್ಯಾಡ ಅಂದೀನಿ, ಬಟ್ ಅವ ಏನೇನೋ ತಂದಾನ. ಅದು ನಾಳಿನ ಬ್ಲಾಗ್ನಾಗ ನಿಮ್ಗೆ ಏನು ತಂದಾನ ಅಂತಿಕೊಂಡು ಅನ್ಪ್ಯಾಕ್ ಮಾಡಿಕೊಂಡು ನಾನು ನಿಮಗೆ ಹೇಳ್ತೀನಿ. ಸೊ ಹಾಗೆ ನೋಡ್ತಾ ನೋಡ್ತಾ ಏನಾಯ್ತು ಅಂತಂದ್ರೆ, ಹಾಂ ನಮ್ಮ ಗುಂಡ್ಯಾಗ ಏನು ಬೇಕು ಅಂತ ಕೇಳ್ದೆ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಏನೋ ಹಿಂಟ್ ಕೊಟ್ಟೆ, ಇಲ್ಲೇನೋ ಅದಾವ. ಆಮೇಲೆ ಗುಂಡ್ಯಾಗ ಒಂದು ಸ್ವಲ್ಪ ಆಟ ಸಾಮಾನು ತೊಗೊಂಡು ಬಂದೆ. ಯಾಕಂದ್ರೆ ಈಗ ಗುಂಡ್ಯಾನೇ ನಮಗೆ ಪ್ರಿಫರೆನ್ಸ್ ಅಲ್ಲ. ಈಗ ಮೊದಲೆಲ್ಲ ನನಗೆ ತರ್ತಿದ್ದ, ಹಾಗೇನಿಲ್ಲ, ಈಗೂ ನನಗೂ ತರ್ತಾನೆ. ಮತ್ತು ಸ್ಪೆಷಲಿ ಗುಂಡ್ಯಾಗೂ ತೊಗೊಂಡು ಬರ್ತಾನೆ. ಹಾಗಾಗಿ ಇವೆಲ್ಲ ಅನ್ನಿಸ್ತದ ಹ್ಯಾಂಡ್ಮೇಡ್ ಇದು ಮಾಡಿದ್ದೇನೆ ನೋಡ್ರಿ, ಎಷ್ಟು ಚಲೋ ಅಲ್ಲ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇನ್ನೊಂದು ಸತಿ ಯಾಕೆ ಗುಡ್ ಮಾರ್ನಿಂಗ್ ಹೇಳತ್ತೀನಿ ಅಂದ್ರೆ, ಇದು ಬೆಂಗಳೂರಿಂದ ಗುಡ್ ಮಾರ್ನಿಂಗ್ ಹೇಳಿದೆ ನಾನು. ರಾಮೇಶ್ವರಂದಿಂದ ಆಯ್ತಲ್ಲ, ಈಗ ಬೆಂಗಳೂರಿಂದ ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ನಮ್ಮ ಗುಂಡ್ಯ ರೆಡಿಯಾಗಿ ಡೈಲಿ ಅವನಿಗೆ ದೇವ್ರ ದರ್ಶನ ಮಾಡಿಸ್ತೀವಿ. ಸೊ ಹಾಗಾಗಿ ಅವನಿಗೆ ಡೈಲಿ ದೇವ್ರ ದರ್ಶನ ಮಾಡಿಸಿ ಕುಂಕುಮ ಹಚ್ಚಿ ಅವನಿಗೆ ಡೈಲಿ ಸ್ತೋತ್ರಗಳು ಕೇಳಿಸ್ತೀವಿ. ಸೊ ಮುಂದೆ ದೊಡ್ಡವ ಆದ್ಮೇಲಂತೂ ಅವನು ಡೈಲಿ ಸ್ತೋತ್ರಗಳು ಹೇಳ್ಕೊಬೇಕನ್ನೋದು ಅವ್ರ ಅಪ್ಪಂದು ಆಸೆ. ಸೊ ನೋಡೋಣ ಅವ್ನ ಕಾಯಶ್ ಏನದ ಏನಾಗ್ತಾನೆ. ಯಾಕಂದ್ರೆ ನಾವು ಮೊದಲು ಹೆಂಗೆ ಬೆಳೆಸ್ತೀವಿ ಹಾಗೆ ಬೆಳಿತಾರಲ್ಲ ಮಕ್ಕಳು, ಹಾಗೆ ಆಯಿತು. ಸಂಜೆಗೆ ಅವ್ರ ಅಜ್ಜಿ ಹೊರಗೆ ಹೋಗಕತ್ತಿದ್ರ, ಹೋಗ್ತೀನಿ ಅಂತಿಕೊಂಡು ಹಠ ತೆಗ್ದಿದ್ದ ನೋಡು. ಒಟ್ಟನೆ ಎಷ್ಟು ಶ್ರಮಿಸಕತ್ತೀನಿ, ಚೀರೋದು. ಗುಂಡ್ಯ ಕಪ್ಪೆ ಆಗ್ಯಾನ. ಅಲ್ಲ ಕಪ್ಪೆ ಆಗಿಲ್ಲ, ಕಪ್ಪೆ ಹಂಗೆ ಹಾರೋದು ಕಲ್ತಾನ ನೋಡ್ರಿ ಗುಂಡ್ಯ. ನೋಡ್ರಿ ಹೆಂಗೆ ಹಾರ್ತಾನ. ಮತ್ತು ಇನ್ನೊಂದು ಏನಂತಂದ್ರೆ, ಗುಂಡ್ಯ ಸ್ವಿಮ್ಮಿಂಗ್ ಕಲ್ತಾನ. ಸ್ವಿಮ್ಮಿಂಗ್ ಈಜಾಡ್ತಾನೆ. ಇವಾಗ ಏನಿಲ್ಲ ನೋಡ್ರಿ, ಇಲ್ಲಿ ಈಜಾಡೋದಂದ್ರೆ ನೋಡ್ರಿ, ಈಗ ಲಾಸ್ಟಿಗೆ ನೋಡ್ರಿ ಹಿಂಗೆ ಒಮ್ಮಿಲೆ ಬಿದ್ದು ಪಟ ಅಂತ ನೀರಾಗ ಹೆಂಗೆ ಬಡ್ದಾಡ್ತಾರೆ ನೋಡು, ಹಂಗೆ ಪಟ ಅಂತ ಬಡ್ದಾಡ್ತಾನೆ. ಅವನಿಗೆ ಹಿಡ್ಯಾದ್ರಾಗ ನಮಗೆಟ್ಟು ಸಾಕಾಗ್ತದಲ್ಲ. ಆಯಿತು, ಚೀರೋದು ತನ್ನ ಮುಂದೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಚೀರಿ ಒಮ್ಮೆಲೆ ನಮಗೆ ಕರೆದು ಬಿಡೋದು. ನಾವು ಏನಾಗಿ ನೋಡ್ತೀವಿ ಅಂತೀವಿ, ಆಯ್ತು ಅಷ್ಟೊತ್ತಾಗೆ. ಆಮೇಲೆ ನೋಡ್ರಿ ಗುಂಡ್ಯಾಗೀಗ ಫ್ಯಾನ್ ತಿನ್ನೋದು ಹತ್ತದ. ಅವನಿಗೆ ಆಟಿಕೆ ಸಾಮಾನು ಬೇಡ, ಇಂಥವೇ ವಸ್ತುಗಳು ಬೇಕು. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.